ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕನ್ನಡತಿ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ತೊಗೊಂಡು ಬಂದಿರೋ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಮನೇಲಿ 8 ವರ್ಷದಿಂದ ಹೊಸ ಹಳ್ಳಿ ಕಲ್ಲಿತ್ತು, ರುಬ್ಬಗಲ್ಲು. ಅದು ಇನ್ನೂ ಕ್ಲೀನ್ ಮಾಡಿರಲಿಲ್ಲ. ಹೊಸದಾಗಿ ಮನೆ ಕಟ್ಟುವಾಗ ಹಾಕ್ಸಿರೋದು. ಹಳ್ಳಿ ಕಡೆ ಇದು ಸಂಪ್ರದಾಯ ಇರುತ್ತೆ, ಮನೆಯಲ್ಲಿ ಒಳ್ಳು ಕಲ್ಲು ಹಾಕಿಸ್ಲೇಬೇಕು ಅಂತ. ಹಾಗಾಗಿ ನಮ್ಮ ಮನೆಯಲ್ಲೂ ಹಾಕಿಸ್ತೀವಿ. ಈ ಜನ್ರೇಷನಲ್ಲಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ, ಇದನ್ನು ತಲೆಗೆ ಹಾಕೊಳ್ಳೋದು, ಅದೇನಕ್ಕೆ ಮನೆಯಲ್ಲಿ ಅಂತ ಬಿಟ್ಬಿಡ್ತಾರೆ. ಇವಾಗ ಮದುವೆ ಕಾರಣಕ್ಕೆ ಮತ್ತು ಏನಾದರೂ ಫಂಕ್ಷನ್ ಮಾಡುವಾಗ ಒಳ್ಳು ಕಲ್ಲು ಪೂಜೆ ಮಾಡ್ತಾರೆ. ಮದುವೆ ಟೈಮಲ್ಲಿ ಫುಲ್ ಬರೀ ಒಳ್ಳು ಕಲ್ಲು ಪೂಜೆ ಮಾಡಿದ ಮೇಲೇ ಬೇರೆ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋದು. ಇವಾಗಿನ ಜನ್ರೇಷನ್ನವರು ಅಷ್ಟು ಹಳೆ ಸಂಪ್ರದಾಯನ ಯೂಸ್ ಮಾಡಲ್ಲ. ಹಾಗಾಗಿ ನಾನು ಗೊತ್ತಿರೋದು ಅಷ್ಟು ಮಾತ್ರನೇ ಹೇಳ್ತಾ ಇರೋದು. ನಮ್ಮ ಮನೇಲೂ ಇತ್ತು, ಬರೀ ಪೂಜೆ ಮಾಡಿ ಮದುವೆ ಟೈಮಲ್ಲಿ ಪೂಜೆ ಮಾಡಿಬಿಟ್ಟಿದ್ರು, ಅಷ್ಟೇ ಇತ್ತು. ಇವಾಗೆಲ್ಲ ಮಿಕ್ಸಿ ಗ್ರೈಂಡ್ರ್ ಅದು ಯೂಸ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲ ಮದುವೆ ಟೈಮಲ್ಲಿ ಒಳ್ಳು ಕಲ್ಲು ಪೂಜೆ ಮಾಡಬೇಕು ಅಂತ ಅಂದರೆ, ಅಯ್ಯೋ ನಮ್ಮ ಮನೇಲಿ ಇಲ್ಲೇ ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡು ಸುಮ್ಮನಾಗ್ತಾರೆ. ಹಾಗಾಗಿ ನಮ್ಮ ಅತ್ತೆಯವರು ಮನೆ ಕಟ್ಟುವಾಗ ಒಳ್ಳು ಕಲ್ಲು ಇರಬೇಕು ಮನೆಯಲ್ಲಿ ಅಂತ ಅಂದು ಆವಾಗ ಮನೆ ಕಟ್ಟೋ ಟೈಮಲ್ಲೇ ಹಾಕ್ಸಿರೋದು. ಇದು ಆವಾಗಿಂದ ಒಟ್ಟು ಕ್ಲೀನ್ ಮಾಡಿರಲಿಲ್ಲ. ಕ್ಲೀನ್ ಮಾಡೋದೇನು ಅಂತ ಅಂದರೆ, ಇದಕ್ಕೇನು ಕ್ಲೀನ್ ಮಾಡಬೇಕು, ಹೇಗೆ ಮತ್ತು ಯಾಕೆ ಕ್ಲೀನ್ ಮಾಡಬೇಕು ಅಂತ ಫುಲ್ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಪೂಜೆ ಮಾಡಿದ ಮೇಲೆ ಇದು ಒಳ್ಳೆ ಕಲ್ಲು ಮತ್ತು ಹಾಗೆ ಬಿಡಬಾರ್ದಂತೆ. ಅದರಲ್ಲಿ ಏನಾದರೂ ರುಬ್ಕೊಂಡು ಆ ಥರ ಇರಬೇಕಂತೆ. ನಾವು 8 ವರ್ಷದಿಂದ ಏನೂ ಮಾಡಿಲ್ಲ. ಮಿಕ್ಸಿ ಮತ್ತು ಗ್ರೈಂಡ್ರ್ ಖರಾಬಾಯಿತು ಅಂದರೆ ರಿಪೇರಿ ಬಂದಿದ್ದರೆ ಬೇರೆಯವ್ರು ತಂದು ಮತ್ತು ಆವಾಗ ರಿಪೇರಿ ಮಾಡ್ಕೊಂಡು ತಂದು ಅದೇ ಮಾಡ್ತಾಯಿದ್ವಿ. ಮನೆಯಲ್ಲಿ ಇರಬೇಕಂತ ಸುಮ್ಮನೆ ಹಾಕಿದ್ರಷ್ಟೇ. ಹಾಗಾಗಿ ನಾನು ಮನೇಲಿದೆ ಏನಕ್ಕೆ ಯೂಸ್ ಮಾಡ್ಕೊಳ್ಳೋದೇ ಇರೋಣ ಅಂತಂದು ನಾನು ಯೂಸ್ ಮಾಡ್ಕೊಳ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಯೂಸ್ ಮಾಡೋಣ ಅಂತ ಹೋಗಿದ್ದೆ. ನಾನು ಏನಂತಾರೆ, ಹಿಂಡಿ ಆ ಥರ ಅಂತಾರಲ್ಲ, ಅಕ್ಕಿ ರುಬ್ಬೋದು ಹಿಂಡಿ ಆ ಥರ ಮಾಡಬೇಕು ಅಂತ ಕೇಳಿದ್ರೆ, ಇದು ಇನ್ನೂ ಕ್ಲೀನ್ ಮಾಡಬೇಕು, ಇದ್ರದ್ದು 15 ದಿವಸ ಜಾಸ್ತಿ ಪ್ರೊಸೆಸಿಂಗ್ ಇದೆ, ಜಾಸ್ತಿ ಕ್ಲೀನ್ ಮಾಡೋಕ್ಕೂ ಬೆಳಗ್ಗೆ ಸಾಯಂಕಾಲ ರುಬ್ಕೊಂಡಿರಬೇಕು, ಅಷ್ಟು ಮಾಡೋಕ್ಕಾಗಲ್ಲ ನಿಂಗೆ ಬಿಡು ಅಂತ ಅಂದಿದ್ರು. ಏನಕ್ಕಾಗಲ್ಲ, ಹೇಗೂ ಮನೇಲಿ ಖಾಲಿನೇ ಕೂತಿರ್ತೀನಿ ಅಂತ, ಸರಿ ಅಂತ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗಂತೂ ಸುಸ್ತಾಗೋಯಿತು, ಕೈ ಊದ್ಕೊಂಡು ಬಿಡ್ತು. ಬೆಳಗ್ಗೆ 2 ಅವರ್ಸು ಮತ್ತು ಸಾಯಂಕಾಲ 2 ಅವರ್ಸು ರುಬ್ಬಿ ಕೈಯೇ ಊದ್ಕೊಳ್ತು. ಸರಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಳ್ಳಿ ಜೀವನ ಮತ್ತು ಹಳ್ಳಿ ಶೈಲಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮೀ. ನೋಡಿ, ಈ ಥರ ಚೂರಾಗಿ ಬರ್ತಿರುತ್ತಂತೆ. ಇದು ನಮಗೆ ಗೊತ್ತಿಲ್ಲದೆ ನಾನು ಫಸ್ಟ್ ಹಾಗೆ ಮಾಡಿದ್ದಂದರೆ, ಇದು ಅಡುಗೆ ಮಾಡಿರೋದು ಊಟ ಆಗ್ತಾ ಇರಲಿಲ್ಲ. ಹಾಗೆ ಚಿಕ್ಕ ಮಕ್ಕಳಿರೋ ಮನೆಯಲ್ಲಿ ಇದರಲ್ಲೇ ಫಸ್ಟ್ ಕ್ಲೀನಾಗಿ 5-6 ವರ್ಷ ಕ್ಲೀನ್ ಯೂಸ್ ಮಾಡಿದ್ದಾದಮೇಲೆ ಊಟಕ್ಕೆ ನಡೆಯುತ್ತಂತೆ. ಹಾಗೆಯೇ 8 ವರ್ಷ ಆಗಿತ್ತು ನಮ್ಮ ಮನೇಲೂ ಅಂತ. ಹಳಿದಾಯಿತು ಕಲ್ಲು, 8 ವರ್ಷ ಆಯಿತು. ನಾನು ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಫಸ್ಟು 15 ದಿವಸದ ಹಿಂದ್ಗಡೆಯಿಂದನೂ ನೀರು ಹಾಕ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ 1 ಟೈಮ್ ನೀರು ಹಾಕ್ತಾಯಿದ್ದೆ ಫುಲ್ ತುಂಬಷ್ಟು, ಸಾಯಂಕಾಲನೂ 1 ಟೈಮ್ ನೀರು ಹಾಕ್ತಾಯಿದ್ದೆ. 15 ದಿವಸ ಆದಮೇಲೆ ನೋಡಿ, ನೀರಿಂದನೇ ರುಬ್ಬಿ ಹೇಗೆ ಮಣ್ಣು ಬಂತು ಅಂತ ನೀವೇ ಕಲ್ಲು ಚೂರಾಗಿ ಬಂತು. ಒಂದು ಕಲ್ಲು ಘರ್ಷಣೆ ಆಗಿ, ಅದು ಚೂಪ್ ಕಲ್ಲಿರೋದಷ್ಟು ಘರ್ಷಣೆ ಆಗಿ ರುಬ್ಬಿದ ತಕ್ಷಣ ಬಿದ್ದುಬಿಡುತ್ತಂತೆ. ಹಾಗೆ ಘರ್ಷಣೆ ಜಾಸ್ತಿ ಆದಮೇಲೆ ಒಳ್ಳೆ ಸಾಪಾಗೋದಂತೆ. ಇಲ್ಲಾಂದರೆ ಅವರು ಕಲ್ಲು ಕೆತ್ತೋರು ಸ್ವಲ್ಪ ಕಲ್ಲು ಕೆತ್ತಿ ಚೂರು ಹಾಗೆ ಬಿಟ್ಟಿರ್ತಾರಂತೆ. ಹಾಗಾಗಿ ಇದು ಜಾಸ್ತಿ ಘರ್ಷಣೆ ಮಾಡಿದ ಮೇಲೇ ಆಗೋದಂತೆ. ನೋಡಿ, ನನಗಂತೂ ಸುಸ್ತಾಗೋಯಿತು. 15 ದಿವಸ ಫುಲ್ ಪ್ರೊಸೆಸಿಂಗ್ ಮಾಡಿದ್ದೀನಿ. ಏನೇನು ಅಂತಂದರೆ, ನೀರು ಹಾಕಿ ರುಬ್ಬಿದ್ದೀನಿ ಫಸ್ಟ್ ಟೈಮ್. ನಾನು ಟ್ರೈ ಮಾಡಿ ನೋಡೋಣ ಗಲೀಜಿರುತ್ತಾ ಇರಲ್ಲ ಅಂತ ಅಂದು ಟ್ರೈ ಮಾಡಿದೆ. ಫುಲ್ ಗಲೀಜಿತ್ತು ಮತ್ತು ಹಳ್ಳನೂ ಇತ್ತು, ನೀವು ನೋಡಿರ್ತೀರ ಹೀಗೆ. ಹಾಗಾಗಿ ಸರಿ ಅಂತ ನಾನು ನಮ್ಮ ಮನೇಲಿ ಗೋಧಿ ರಾಶಿಯಾಗಿತ್ತು, ಹಾಗೆ ಗೋಧಿ ಹೊಟ್ಟು ಇತ್ತು. ನಾನು ಗೋಧಿ ಹೊಟ್ಟೆನೇ ತೊಗೊಂಡಿದ್ದೀನಿ. ಜೋಳ ಸೀಸನು ಮತ್ತು ಕಡಲೆ ಸೀಸನ್ ಯಾವ್ದು ಹೊಟ್ಟಾದರೂ ಓಕೆ.
ಮತ್ತು ಉದ್ದಿನ ಸೀಸನ್ ಇದ್ದರೆ ಉದ್ದಿನದು ಹೆಸರದು ಒಟ್ಟು ಯಾವ್ದು ಒಟ್ಟಾದರೂ ಓಕೆ 2 ಇಲ್ಲ 3 ದಿವಸ ಅದನ್ನೇ ಯೂಸ್ ಮಾಡಿಕೊಂಡು ರುಬ್ಬಬೇಕು. ಜಾಸ್ತಿ 2 ಕಡೆ ಸೈಡಿಂದ ರುಬ್ಬಬೇಕು. ಯಾಕೆಂದರೆ ನಾವು ಒಂದೇ ಕಡೆ ಸೈಡಿಂದ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಒಂದೇ ಕಡೆ ಸೈಡ್ ಕಲ್ಲು ಸಾಪಾಗುತ್ತೆ. ನಾವು ಮತ್ತೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅಡುಗೆಗೆ ಯೂಸ್ ಮಾಡೋ ಟೈಮಲ್ಲಿ ರುಬ್ಬದೇ ಇರೋ ಕಲ್ಲು ಕಡೆ ಹಾಕಿ ರುಬ್ಬಿದ್ರೆ ಮತ್ತೆ ಹಳ್ಳ ಬಿಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ 2 ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿರಬೇಕು. ಆವಾಗ ಟೆನ್ಷನ್ ಇರಲ್ಲ, ಯಾವ ಕಡೆಯಿಂದ ಹಾಕಿದ್ರೂ ಏನೂ ಇಲ್ಲ ಅಂತ ಟೆನ್ಷನ್ ಇರಲ್ಲ. ಇಲ್ಲ ಪ್ರತಿ ಸಾರಿ ನಾವೇ ರುಬ್ಬಲ್ಲ, ಬೇರೆಯವರು ರುಬ್ತಾರೆ, ಅವ್ರಿಗೆ ಪ್ರತಿ ಸಾರಿ ಹೇಳೋಕ್ಕೂ ಆಗಲ್ಲ. ಹಾಗಾಗಿ 2 ಕಡೆಯಿಂದ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು. ನೋಡಿ, ಫುಲ್ಲು ಸಣ್ಣ ಆಗೋವರೆಗೂ ರುಬ್ಕೊಳ್ಬೇಕು. ಬೇಸರ ಇಲ್ದಂಗೆ ರುಬ್ಕೊಳ್ಬೇಕು. ಬೇಸರ ಇಲ್ದಂಗೆ ಅಂದರೆ ಬೇಜಾರಾಗದೇ ಇರೋ ಥರ, ಬೋರ್ ಆಗದೇ ಇರೋ ಥರ ರುಬ್ಬಬೇಕು. ಅಂದಾಗಲೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ನಾನು ಒಬ್ಬಳೇ ಮಾಡಿಲ್ಲ, ನನ್ನ ಜೊತೆ ಚಿಕ್ಕ ಅಂದರೆ 9ನೇ 10ನೇ ಹುಡುಗಿಯರು ಆ ಥರದವರು ಬಂದು ಮಾತಾಡ್ಕೊಂಡು ಕುಂತ್ಕೊತಾರೆ. ಅವ್ರ ಜೊತೆ ಮಾತಾಡ್ಕೋತಾ ನಾನು ಈ ಕೆಲಸ ಮಾಡ್ತಾಯಿರೋದು. ಅದಾದಮೇಲೆ ನೋಡಿ, ಅಕ್ಕಿ ಹಾಕಿದ್ದೀನಿ. ಅಕ್ಕಿನೂ 3 ದಿವಸ ಇಲ್ಲಾಂದರೆ 2 ದಿವಸ ಅಕ್ಕಿ ಹಾಕಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೊಂಡ್ರೆ ಅಕ್ಕಿ ಸಣ್ಣದಾಗಿ ಬರುತ್ತೆ. ನೋಡಿ, ಅಕ್ಕಿ ರುಬ್ತಾಯಿದ್ದೀನಿ. ರುಬ್ಬೋದಂದರೆ ಫುಲ್ಲು ನಾವು ಇವಾಗ ದೋಸೆ ಹಿಟ್ಟು ಹೆಂಗೆ ಮತ್ತು ಪಡ್ಡು ಹಿಟ್ಟು ಹೆಂಗೆ ಸಣ್ಣಗೆ ಮಾಡ್ತೀವಿ ಆ ಥರ ಸಣ್ಣದಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ರುಬ್ಕೊಳ್ಬೇಕು. ಮತ್ತು 2 ಕಡೆಯಿಂದ ರುಬ್ಕೊಳ್ಬೇಕು, ಒಂದೇ ಕಡೆ ಸೈಡು ರುಬ್ಬಾರ್ದು. ನೋಡಿ, 2 ಕಡೆಯಿಂದ ಸೈಡಿಂದ ರುಬ್ಬಿದ್ದೀನಿ. ರುಬ್ಬಿದ ಮೇಲೆ ಇದು ಹಿಟ್ಟು ಮತ್ತು ನೀರೆಲ್ಲ ತೊಳೆದು ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ಕಲರ್ ಆಗಿದೆ ಅಂತ, ಫುಲ್ ಸಿಮೆಂಟ್ ಕಲರು. ಅಕ್ಕಿ ಫುಲ್ ವೈಟ್ ಇರುತ್ತೆ, ವೈಟ್ ಆಗಬೇಕಿತ್ತು. ಅಂದರೆ ಇನ್ನೂ ಗಲೀಜಿದೆ ಅಂತ ಇನ್ನೂ ಕ್ಲೀನಾಗಿ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಗಲೀಜಿದೆ, ನೀರು ಯಾವ ಥರ ಆಗಿದೆ, ಹಿಟ್ಟು ಯಾವ ಕಲರ್ ಆಗಿದೆ ನೋಡಿ ನೀವೇ. ಇದೆಲ್ಲ ಆದಮೇಲೆ ನೋಡಿ ಎಲ್ಲ ಕ್ಲೀನ್ ಮಾಡ್ತಾಗಿಟ್ಟಿದ್ದೀನಿ. ನೋಡಿ ಅಷ್ಟು ತೆಗೆದು ಮತ್ತೆ ನೀರು ಹಾಕಿ ಮತ್ತೆ ಮೇಲ್ಗಡೆ ಈ ಥರ ರುಬ್ಕೊಳ್ಬೇಕು. ಒಳಗಡೆ ರುಬ್ಬಿದ್ರೆ ಸಾಕಾಗಲ್ಲ, ಮೇಲ್ಗಡೆನೂ ಈ ಕಡೆನೂ ಮತ್ತು 4 ಕಡೆ ಸೈಡು ರುಬ್ಬಬೇಕು. ಹೂರಣು ಮತ್ತು ಹಿಟ್ಟು ಅಕ್ಕಿ ಹಾಕೋ ಟೈಮಲ್ಲಿ ಮೇಲ್ಗಡೆಯಿಂದನೇ ಹಾಕ್ತೀವಿ. ಹಿಟ್ಟು ರುಬ್ಕೊಂಡು ಮೇಲ್ಗಡೆನೇ ಬರುತ್ತೆ ಹಿಟ್ಟು. ಹಾಗಾಗಿ ಇದರಿಂದ ಚೂರು ಹೋಗಿ ಅದರಲ್ಲಿ ಬೀಳುತ್ತೆ ಕಲ್ಲಿನ ಚೂರು ಅಂತ ಮೇಲ್ಗಡೆನೂ ರುಬ್ಕೊಳ್ತಾರೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಹಾಗೆ ರುಬ್ಕೊಳ್ಬೇಕು. ನೋಡಿ, ಫುಲ್ ಅಷ್ಟು ನೀರೆಲ್ಲ ತೆಗೆದ ಮೇಲೆ ನೋಡಿ ಕೆಳಗಡೆ ಹಳ್ಳ ಉದುರಿದ್ದಾವೆ, ಕಲ್ಲು ಘರ್ಷಣೆಯಾಗಿ ನೀವೇ ನೋಡ್ತಾ ಇರ್ಬೋದು. ನೋಡಿ, ಸಣ್ಣದಾಗಿ ಈ ಥರದ್ದು ನಾವು ಊಟ ಮಾಡುವಾಗ ಹೊಟ್ಟೆನಲ್ಲಿ ಹೋದರೆ ಮತ್ತು ಚಿಕ್ಕ ಮಕ್ಕಳು ಹೊಟ್ಟೆನಲ್ಲಿ ಹೋದರೆ ಹೇಗಿರುತ್ತೆ ಅಂತ ಊಹಿಸೋಕ್ಕಾಗಲ್ಲ. ಹಾಗಾಗಿ ನಾವು ಮೊದಲೇ ಕ್ಲೀನ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಹೇಗಿದ್ದಾವೆ ನೋಡಿ, ದಪ್ಪನೂ ಬಂದಿದ್ದಾವೆ ಒಂದೊಂದು ಕಲ್ಲು. ಇಷ್ಟೆಲ್ಲ ಆದಮೇಲೆ ಇದ್ರ ತುಂಬ ನೀರು ಹಾಕಿ ಬಿಡಬೇಕು. ಮತ್ತು ಸಾಯಂಕಾಲ ರುಬ್ಬೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಮತ್ತೆ ಸಾಯಂಕಾಲ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನನ್ನ ಮಕ್ಕಳು ಮತ್ತು ಹುಡುಗಿಯರು ಎಲ್ಲರೂ ಇದ್ದಾರೆ. ಈ ಥರ ಎಲ್ಲರೂ ಇದ್ದರೆ ಮಾತಾಡಿಕೊಂಡು ಬೋರ್ ಆಗಲ್ಲ. ನೋಡಿ, ರುಬ್ತಾಯಿದ್ದೀನಿ. ನನ್ನ ಮಗನ ಮತ್ತು ನನ್ನ ಮಗಳು ಎಲ್ಲರೂ ಆಟ ಆಡ್ಕೊಂಡಿದ್ದಾರೆ. ನಾನು ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಹುಡುಗಿಯರು ಅವಾಗವಾಗ ಬಂದು ಕ್ಲೀನ್ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ. ಅಕ್ಕ ನಾನು ನೋಡ್ತೀನಿ ಕೊಡಕ್ಕ, ನಾನು ಟ್ರೈ ಮಾಡ್ತೀನಿ ಅಂತ ಅಂದು ನನ್ನ ಕೈಯಿಂದ ತಗೊಂಡು ಮಾಡ್ತಾರೆ. ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಮಾಡು ಅಂತ. ನಮ್ಮ ಮನೆ ಕೆಲಸನ ನಾವೇ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ, ಅವರಾಗೆ ಬಂದು ಮಾಡ್ತಾರೆ. ನೋಡಿ, 2 ಕಡೆಯಿಂದ ರುಬ್ಬಬೇಕು ಇದನ್ನು.
ನೋಡಿ ನೆಕ್ಸ್ಟೇ ಈ ಥರ ಆಗಿದೆ. ನೀರು ಹಾಕಿ ಇಟ್ಟಿದ್ದೆ ನೆನ್ನೆ ನೈಟು. ಇವಾಗ ಯಾವ ಥರ ಆಗಿದೆ ನೋಡಿ, ಫುಲ್ಲು ಸಾಫಾಗಿದೆ. ಇವಾಗ ಅರ್ಧ ಕ್ಲೀನಾಗಿದೆ, ಇನ್ನೂ ಆಗಬೇಕು ನೋಡಿ. ಇಲ್ಲೆಲ್ಲ ಸ್ಮೂತಾಗಿದೆ ನೋಡಿ. ಈ ಕಡೆ ಎಲ್ಲ ಇನ್ನೂ ಸ್ವಲ್ಪ ಹಾಗೆ ಇದೆ. ಈ ಥರದ್ದೆಲ್ಲ ಕ್ಲೀನಾಗಿ ಸಾಫಾಗಿ ಆಗಬೇಕು. ಆವಾಗಲೇ ಹಿಟ್ಟು ಮತ್ತು ಅಡುಗೆ ಬೇಕಾಗಿರೋ ಪದಾರ್ಥನ ರುಬ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ಹಳ್ಳ ಆಗುತ್ತೆ, ಕಲ್ಲು ಕರ್ ಅನ್ನುತ್ತೆ ಊಟ ಮಾಡುವಾಗ ನೋಡಿ. ಇವಾಗ ನೀರಷ್ಟು ತೆಗೆದು ಇವತ್ತು ಜೋಳನ ನೆನೆ ಹಾಕಿದ್ದೀನಿ. ಜೋಳನ ರುಬ್ಬಬೇಕು. ಸ್ವಲ್ಪ ಸ್ಮೂತ್ ಇರೋದು ಮತ್ತು ಸ್ವಲ್ಪ ರಫ್ ಇರೋ ಐಟಮ್ಸ್ನ ರುಬ್ಬಬೇಕು, ಅಂದಾಗಲೇ ಕ್ಲೀನಾಗಿ ಆಗೋದು ನೋಡಿ. ನೀರೆಲ್ಲ ತೆಗೆದಾದ್ಮೇಲೆ ನಾನು ಜೋಳನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಷ್ಟು ಇವಾಗ ಮತ್ತು ಸಾಯಂಕಾಲ 2 ಟೈಮ್ ಮಾಡಬೇಕು ಅಂತ ಇಷ್ಟನ್ನು ನೆನೆ ಹಾಕಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಆಗೋ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಮುಗ್ದಿದ್ದಾದಮೇಲೆ ಒಂದು ಸ್ವಲ್ಪ ಸ್ಮೂತ್ ಆಗುತ್ತೆ. ಇವತ್ತು ಯಾರೂ ಇರಲಿಲ್ಲ, ಎಲ್ಲ ಸ್ಕೂಲಿಗೆ ಹೋಗಿದ್ರು. ಹಾಗಾಗಿ ನಾವು ಮಾಡ್ಕೊತಾ ಇರೋದು. ನನ್ನ ಮಗನೂ ಹೋಗಿದ್ದ, ಚಿಕ್ಕ ಮಗನಿದ್ದ. ಅವನಿನ್ನೂ 2.5 ವರ್ಷದವನು, ಹಾಗಾಗಿ ಮನೇಲೇ ಇರ್ತಾನೆ, ಸ್ಕೂಲಿಗಿನ್ನೂ ಹಾಕಿಲ್ಲ. ಅಷ್ಟು ರುಬ್ಬಿದಾದಮೇಲೆ ಫುಲ್ಲು ಸ್ಮೂತ್ ಆಗಬೇಕು. ಅದಾದಮೇಲೆ 2 ಕಡೆ ಸೈಡು ರುಬ್ಬಬೇಕು ಮತ್ತು ಮೇಲ್ಗಡೆನೂ ರುಬ್ಬಬೇಕು. ಎಲ್ಲ ಕ್ಲೀನಾಗಿ ರುಬ್ಕೊಂಡಿದ್ದೀನಿ. ಇದು ಸಾಯಂಕಾಲದ್ದು ಮೇಲ್ಗಡೆ ರುಬ್ತಾ ಇದ್ದೀನಿ ನೋಡಿ. ಈ ಥರ ರುಬ್ಬಬೇಕು, ಅಂದರೆ ಕ್ಲೀನ್ ಆಗುತ್ತೆ, ಫುಲ್ ಕ್ಲೀನ್ ಆಗುತ್ತೆ. ಈ ಥರ ರುಬ್ಕೊಂಡ್ರೆ ಮೇಲ್ಗಡೆನೂ ಕ್ಲೀನಾಗಿ ಆಗುತ್ತೆ. ಇಲ್ಲಾಂದರೆ ಹಳ್ಳ ಆ ಥರದ್ದೆಲ್ಲ ಒಳಗಡೆ ರುಬ್ತಾ ಇರ್ತೀವಲ್ಲ, ಮೇಲ್ಗಡೆ ಹಿಟ್ಟು ಬರುತ್ತೆ. ಹಾಗೆ ಕೈಯಿಂದ ಮತ್ತು ಕಲ್ಲು ಘರ್ಷಣೆ ಆಗೋದ್ರಿಂದ ಮೇಲ್ಗಡೆದು ಹಳ್ಳ ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಮೇಲ್ಗಡೆನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಮೇಲ್ಗಡೆನೂ 1/2 ಅವರ್ ಮಾಡ್ತೀನಿ ಡೈಲಿ ನೋಡಿ. ಜೋಳದ ರುಬ್ಬಿದ ನೀರೆಲ್ಲ ತೆಗೆದಾದ್ಮೇಲೆ ನೋಡಿ, ಈ ಥರ ಹಳ್ಳ ಏನಿದೆ ಬೇಕು ಅಂತ ಅರ್ಥ ನೋಡಿ. ಎಷ್ಟು ಚಿಕ್ಕದಾಗಿ ಬರ್ತಾ ಇದ್ದಾವೇನು ನೋಡಿ. ಫೈನಲಿ ಈ ಥರ ಇನ್ನೂ ಇದೆಲ್ಲ ಕ್ಲೀನ್ ಆಗಬೇಕು. ಈ ಥರ ಬೇಗ ಕಾಣಿಸ್ತಿದ್ದಾವಲ್ಲ, ಈ ಥರ ಎಲ್ಲ ಕೆರೆತಿರೋ ಎಲ್ಲ ಕ್ಲೀನಾಗಿ ಆಗಬೇಕು. ಆವಾಗ ರುಬ್ಬಕ್ಕೆ ಸಾಧ್ಯ, ಇಲ್ಲಾಂದರೆ ಅಷ್ಟಲಿವರೆಗೂ ಆಗೋ ಸಾಧ್ಯ ಇಲ್ಲ. ಇದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗ್ತಿದೆ. ಅಂದರೂ ಇನ್ನೂ ಒಂದು ಸ್ವಲ್ಪ ಕ್ಲೀನಾಗಿದೆ ನೋಡಿ. ನಾನು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮನೆ ಇಷ್ಟು ಸಾಕು ಅಂತ ಅಂದರು. ಆದರೂ ಲಾಂಗ್ ವಿಡಿಯೋ ಜಾಸ್ತಿ ಆಗ್ತಾ ಇದೆ ಅಂತ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಆಗೋವರೆಗೂ ನೀವು ಮಾಡ್ಕೊಳ್ಳಿ. ಕ್ಲೀನ್ ಫುಲ್ ಆದಮೇಲೆ ಅದು ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಫೈನಲಿ ಸೋಪ್ ಹಾಕ್ಕೊಂಡೆಲ್ಲ ಮಾಡಿಕೊಂಡು ಉಜ್ಕೊಳ್ತಾ ಇದ್ದೀನಿ. ಅಷ್ಟೊತ್ತರಲ್ಲಿ ನನ್ನ ಮಕ್ಕಳು ಎಲ್ಲ ಬಂದಿದ್ದರು. ಇಲ್ಲೆಲ್ಲ ಉಸುಕು ಅದೆಲ್ಲ ಹಾಕಿ ಹರಿದಿರೋದ್ರಿಂದ ಹಾಗೆ ಇತ್ತು, ಹಾಗಾಗಿ ಅಷ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೋಡಿ. ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಕ್ಲೀನ್ ಆಗೋಗುತ್ತೆ. ಹಾಗಾಗಿ ಅಷ್ಟು ಕ್ಲೀನ್ ಮಾಡ್ಕೊಳ್ಬೇಕು.